ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನುಡಿದಂತೆ ಹಿಂದ ಹೋರಾಟದ ಅಖಾಡಕ್ಕೆ ಸಿದ್ದರಾಮಯ್ಯ ಇಳಿತಿದ್ದಾರೆ. ಹಿಂದ ಹೋರಾಟಕ್ಕೆ ಮಧ್ಯ ಕರ್ನಾಟಕ ಭಾಗ ಕೂಡ ಹದಗೊಳ್ತಾ ಇದೆ. ಜಾತಿ ಗಣತಿ ಅಸ್ತ್ರದೊಂದಿಗೆ ರಣಕಹಳೆ ಮೊಳಗಿಸೋದಕ್ಕೆ ಸಿದ್ದರಾಮಯ್ಯ ಸಜ್ಜಾಗ್ತಿದ್ದಾರೆ. ಸೆಪ್ಟೆಂಬರ್ 29ರಿಂದ ದಾವಣಗೆರೆಯಲ್ಲಿ ಹಿಂದ ಹೋರಾಟ ಕೂಡ ಆರಂಭವಾಗ್ತಾ ಇದೆ. ಜಾತಿ ಗಣತಿ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸಲು ಈ ಒಂದು ಹೋರಾಟದಲ್ಲಿ ತಯಾರಿ ಕೂಡ ನಡೀತಾ ಇದೆ. ದಾವಣಗೆರೆಯ ಡಿಸಿ ಕಚೇರಿ ಎದುರು ಹೋರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ, ಅಹಿಂದ ಹೋರಾಟದ ಕೂಗು ಮತ್ತೆ ಕೇಳಿ ಬರ್ತಾ ಇದೆ. ದಾವಣಗೆರೆ ಭಾಗದಲ್ಲಿ ಈ ಒಂದು ಹೋರಾಟಕ್ಕೆ ಎಷ್ಟು ಮಟ್ಟಿಗೆ ಬೆಂಬಲ ಸಿಗುವ ಸಾಧ್ಯತೆ ಇದೆ, ಜೊತೆಗೆ ಯಾವ್ಯಾವ ರೀತಿಯ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯ ಮಾಡ್ಕೊಳ್ತಾ ಇದ್ದಾರೆ, ಪ್ರಮುಖವಾಗಿ ಯಾವ್ಯಾವ ಅಸ್ತ್ರಗಳ ಪ್ರಯೋಗ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ? ವೀರೇಂದ್ರ, ಸೋಮಣ್ಣ, ಸಿದ್ದರಾಮಯ್ಯನವರು ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಸಿದ್ದರಾಮಯ್ಯನವರು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹೋಗಿದ್ರಲ್ಲ ಅವತ್ತೇ ನ್ಯೂಸ್ ಫಸ್ಟ್ ಸ್ಪಷ್ಟವಾಗಿ ಹೇಳಿತ್ತು. ಹಿಂದ ಹೋರಾಟದ ಅಗಾಡ ಸಜ್ಜಾಗ್ತಾ ಇದೆ. ಹಿಂದ ಹೋರಾಟಕ್ಕೆ ಬೇಕಾದಂತ ಎಲ್ಲ ತಂತ್ರಗಾರಿಕೆಯನ್ನು ಸಿದ್ದರಾಮಯ್ಯನವರು ರೂಪಿಸ್ತಾ ಇದ್ದಾರೆ ಅನ್ನೋದನ್ನ ನ್ಯೂಸ್ ಫಸ್ಟ್ ಅವತ್ತೇ ಹೇಳಿತ್ತು. ಸದನದ ಒಳಗೆ ಹಾಗೂ ಸದನದ ಹೊರಗೆ ಎರಡೂ ಕಡೆಯೂ ಕೂಡ ಸಿದ್ದರಾಮಯ್ಯನವರು ಹಿಂದ ಹೋರಾಟಕ್ಕೆ ಇಳಿಯುವಂಥವ್ರು ಇದ್ದಾರೆ ಅನ್ನುವಂಥದ್ದನ್ನು. ಜಾತಿ ಗಣತಿ ಬಹಳ ಪ್ರಬಲವಾದ ಅಸ್ತ್ರ. ಸಿದ್ದರಾಮಯ್ಯನವರು 10 ವರ್ಷಗಳಿಂದ ತಮ್ಮ ಕಮಿಟ್ಮೆಂಟ್ ಅನ್ನುವ ರೀತಿಯಲ್ಲಿ ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಈ ಹಂತದಲ್ಲಿ ಕೈ ಬಿಡುವಂತ ಪ್ರಶ್ನೆಯೇ ಇಲ್ಲ. ಅದೇ ಕಾರಣಕ್ಕಾಗಿ ಸದನದ ಒಳಗೆ ಜಾತಿ ಗಣತಿ ವಿಚಾರವನ್ನು ಈಗಾಗಲೇ ಪ್ರಸ್ತಾವ ಮಾಡಲಿಕ್ಕೆ ಸಿದ್ಧತೆ ನಡೆದಿದೆ. ಸದನ ಮುಗಿತಾ ಇದ್ದ ಹಾಗೆ ಅವರು ಸದನದ ಹೊರಗೂ ಕೂಡ ಈ ಹೋರಾಟದ ಅಖಾಡಕ್ಕೆ ಇಳಿತಾ ಇದ್ದಾರೆ. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ KM ರಾಮಚಂದ್ರಪ್ಪನವರ ನೇತೃತ್ವದಲ್ಲಿ ಈಗಾಗಲೇ ಹೋರಾಟವನ್ನು ನಡೆಸ್ತಾ ಇದೆ. ಮೊನ್ನೆ ಅಷ್ಟೇ ತುಮಕೂರಲ್ಲಿ ಮಾಡಿದ್ರು, ಅದಾದ್ಮೇಲೆ ದೇವನಹಳ್ಳಿಯಲ್ಲಿ ಹೋರಾಟವನ್ನು ಮಾಡಿದ್ರು. ಈಗ ಇದೇ 29ನೇ ತಾರೀಕು ದಾವಣಗೆರೆಯಲ್ಲಿ, ಅದಕ್ಕೂ ಮೊದಲು 24ನೇ ತಾರೀಕು ದುರ್ಗದಲ್ಲೂ ಮಾಡ್ತಾರೆ. ಚಿತ್ರದುರ್ಗದಲ್ಲೂ ಒಂದು ಹೋರಾಟ ಇದೆ. ಆದರೆ 29ನೇ ತಾರೀಕು ದಾವಣಗೆರೆಯಲ್ಲಿ ನಡೆಯುವಂಥ ಹೋರಾಟಕ್ಕೆ ಸಿದ್ದರಾಮಯ್ಯನವರೇ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ ಆ ಹೋರಾಟದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈ ಮೂಲಕ ಸದನದ ಹೊರಗೂ ಕೂಡ ಜಾತಿ ಗಣತಿ ವಿಚಾರವನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ. ಈ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಸೋಮಣ್ಣ. ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಅಖಾಡಕ್ಕೆ ಇಳಿತಾ ಇದ್ದಾಗೆ ಮಧ್ಯ ಕರ್ನಾಟಕದ ಮೂಲಕ ಆರಂಭ ಆಗುತ್ತೆ, ಉತ್ತರ ಕರ್ನಾಟಕ ಕಡೆ ಹೋಗುತ್ತೆ, ಮುಂದೆ ಗದಗದಲ್ಲೂ ಕೂಡ ಮಾಡೋರಿದ್ದಾರೆ ಅವರು. ಅದಕ್ಕೂ ತೆರೆಮರೆಯಲ್ಲಿ ಈಗಾಗಲೇ ಸಿದ್ಧತೆ ಆರಂಭ ಆಗಿದೆ. ಹೀಗೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಡೆಸಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರೇ ಈ ಹೋರಾಟವನ್ನು ಮಾಡ್ತಾರೆ. ಹಾಗೂ ಸುಮಾರು ಅಜೆಂಡಾಗಳಿವೆ. ನಾವು ಅದನ್ನು ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ. ನೀವು ಸೋಮಣ್ಣ, ಇದೇ ಇದ್ದದ್ದು ಇದ್ದಂಗೆ ಕಾರ್ಯಕ್ರಮದಲ್ಲೇ ಚರ್ಚೆ ಮಾಡಿದ್ದೀವಿ. ಅದು ಜಾತಿ ಗಣತಿಯನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥದ್ದು, ಹಾಗೆ 2A ಮೀಸಲಾತಿಯನ್ನು ಪ್ರಬಲ ಸಮುದಾಯದವರಿಗೆ ಕೊಡಬಾರ್ದು ಅನ್ನುವಂಥದ್ದು, ಹಾಗೆ ಸುಭಾಷ್ ಬಿ ಆಡಿ ಅವರ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಏನಿದೆ ಅದನ್ನು ರದ್ದು ಮಾಡಬೇಕು. ಈ ರೀತಿಯ ಹಲವಾರು ಅಜೆಂಡಾಗಳಿವೆ. ಆ ಮೆಮೊರಂಡಮ್ನ ಕೂಡ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಈ ಹೋರಾಟ ಮುಗಿದ ನಂತರ ಬೆಂಗಳೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಕೂಡ ಮಾಡಲಿಕ್ಕೆ ಈಗಾಗಲೇ ತೆರೆಮರೆಯ ಸಿದ್ಧತೆ ನಡೆದಿದೆ. ಈ ಮೂಲಕ ಸಿದ್ದರಾಮಯ್ಯನವರು ಜಾತಿ ಗಣತಿ ಅಸ್ತ್ರವನ್ನ ಸದನದ ಒಳಗೆ ಅಟ್ ದ ಸೇಮ್ ಟೈಮ್ ಸದನದ ಹೊರಗೂ ಕೂಡ ಪ್ರಯೋಗಿಸಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ನೋಡಿ, ಅಧಿವೇಶನ ಮುಕ್ತಾಯ ಆಗ್ತಿದ್ದಾಗೆ ಅವರು ಬೀದಿಗಿಳಿತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಒಂದು ತಂಡವನ್ನು ಕೂಡ ಸಜ್ಜು ಮಾಡಿದ್ದಾರೆ. ಅವರು ಬಿಹೈಂಡ್ ದ ಸ್ಕ್ರೀನ್ ಈ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದ್ದಾರೆ. ಸೋಮಣ್ಣ, ಥ್ಯಾಂಕ್ ಯು ವೀರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.